ರಘು ನಮಸ್ಕಾರ. ಈ ನೇಪಾಲ್ ಮತ್ತು ಸಿಕ್ಕಿಂದು ಸೀರೀಸ್ ಎರಡನೇ ಬ್ಲಾಗ್ಗೆ ಸ್ವಾಗತ. ಈಗ ನಾನು ಇರೋ ಪ್ಲೇಸ್ ಹೆಸರು ಕಮರ್ ರೆಡ್ಡಿ ಅಂತ. ಇದು ಬರೋದು ಆಂಧ್ರ ಪ್ರದೇಶ, ನಿಜಾಮಾಬಾದ್ಗಿಂತ ಮುಂಚೆ ಐತಿ ಇದು. ನಿನ್ನೆ ಬೆಂಗಳೂರಿಂದ ಆ ವಾಯ ಹೈದರಾಬಾದ್ ಬಂದೆ. ಹೈದರಾಬಾದ್ ಭಾಳ ಮಳಿ ಇತ್ತು. ರೂಮ್ ಚೆಕ್ ಇನ್ ಮಾಡಿದ್ರುವಾಗ 7:15 ಆಗಿತ್ತು. ರೂಮ್ ಸಿಕ್ತು, ಎಲ್ಲ ಚಲೋ ಇತ್ತು. ಈಗ ಇಲ್ಲೇ ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿ ಮಾಡಿಟ್ಟೇನು. ಸೊ ಈಗ ಟೈಮ್ ಬಂದ್ಬಿಟ್ಟು ಆ 5:45 ಆಗಿತ್ತು. ಸೊ ಇನ್ನೊಂದು 20 ಮಿನಿಟ್ಸ್ ಎಲ್ಲ ಆ, ಮಾಡಿ ಬಿಡ್ತೇನೆ. ನಿಮ್ಗ ಡೈರೆಕ್ಟ್ ಮೋಟೋ ಬ್ಲಾಗಿಂಗ್ ಸೆಟಪ್ ಸಿಗ್ತೇನೆ. ಆಲ್ ರೈಟ್, ಫುಲ್ ರೆಡಿ, ಬ್ಯಾಕ್ ಪ್ಯಾಕ್ ಎಲ್ಲ ಗಾಡಿ ಒಳಗೆ ಕಟ್ಟನ್ ಸಾಮಾನು. ಸಾಮಾನ್ ಕೆಳಗೆ ಹೋಗಿ ತರೋದು ಸಾಕಾಗ್ಬಿಡ್ತದೆ. ಫಸ್ಟ್ ಫ್ಲೋರ್ ಇತ್ತು. ಈ ಹೋಟೆಲ್ ಹೆಸರು ಡೀಸೆಂಟ್ ಲಾಡ್ಜ್. ಒಂಥರ ಡೀಸೆಂಟ್ ಇತ್ತು. ನಾವು ಇಷ್ಟು ದಿನ ಭಾಳ ದಿನ ರೈಡ್ ಹೋಗ್ತಲ್ಲ, ಸೊ ಸ್ಟೇ ಎಲ್ಲ ನಾವು ಸ್ವಲ್ಪ ಎಕನಾಮಿಕಲ್ಲು ಡೀಸೆಂಟ್ ಆಗಿನ ನೋಡ್ಬೇಕು. ಅದಕ್ಕೆ ಇಟ್ ವಾಸ್ ವರ್ತ್ ಇಟ್. ಲೆಟ್ಸ್ ಗೋ. ಇದು ಕಾಮಾರೆಡ್ಡಿದು ಮೇನ್ ರೋಡ್ ಇದು. ಈಗ RCB ಸ್ಟಿಕ್ಕರಿಂಗ್ ಮಾಡ್ತೇನಲ್ಲ, ಅದಕ್ಕೆ ಗಾಡಿ ಕವರ್ ತಂದೇನು ನಿನ್ನೆ ಹಾಕಿದ್ದೆ. ತೆಗೆದು ಚೈನ್ ಲೂಬು ಗಾಡಿ ಒರ್ಸೇನು, ಆಲ್ ಸೆಟ್. ತಂಪೈತಪ್ಪ, ಫುಲ್ ಕೋಲ್ಡ್ ಐತು, ಕ್ಲೌಡಿ ಐತು. ನಿನ್ನೆ ಅಲ್ಲಿ ಹೈದರಾಬಾದ್ದಾಗ ಒಂದು ಅರ್ಧ ಗಂಟೆ ಕೊಯ್ಸ್ಕೊಂಡೆ. ಆಮೇಲೆ ಬರುವಾಗ ಒಂದು ತಾಸು ಕೊಯ್ಸ್ಕೊಂಡೆ. ಯಾವಾಗಿಲ್ಲ ಅನ್ನೋದು 6 ಗಂಟೆಗೆ ಒಂದು ಸ್ಟಾರ್ಟ್ ನಿಲ್ತಿದ್ದೆ. ಯಾವ ಫುಲ್ ನಡಗಾಡಕ್ ಹಾಕ್ಬಿಟ್ಟಿದ್ದೆ. ಆಲ್ ರೈಟ್, ಡೇ 2 ಸ್ಟಾರ್ಟ್ ಆಯ್ತು. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ NH44 ಇತ್ತು. NH44 ಬಂದೆ. ಪೆಟ್ರೋಲ್ 220 ಅಂದ್ರೆ ಇನ್ನೂ 220-230 ಕಿಲೋಮೀಟರ್ ಐತೆ. ಏನು ಆಗ್ತಿದ್ದ ಇದು NH44 ಕಾಶ್ಮೀರ್ ಟು ಕನ್ಯಾಕುಮಾರಿ ಇರೋದು. ಇವತ್ತಿಂದ ಡೆಸ್ಟಿನೇಷನ್ ಬಂದ್ಬಿಟ್ಟು ಜಬಲ್ಪುರ್ ಮಧ್ಯಪ್ರದೇಶ್. ಈಗ ಇರೋದು ಆಂಧ್ರ. ಈಗ ಮುಂದೆ ನಿಜಾಮಾಬಾದ್ ಸಿಗ್ತೈತೆ. ಅಲ್ಲಿಂದ 300 ಕಿಲೋಮೀಟರ್, 200 ಟು ನಾಗ್ಪುರ್ ಮಹಾರಾಷ್ಟ್ರ. ಅದಾದ್ಕೂಳೆ ಸಿಯೋನಿ ಹೋಗ್ತೈತೆ. ಸಿಯೋನಿಯಿಂದ ಡಿವಿಯೇಷನ್ NH44 ಮೇಲ್ ಹೋಗ್ತೈತೆ. ಎಲ್ಲೇ ಸಾಗರ್, ಝಾನ್ಸಿ, ಆಗ್ರಾ, ಡೆಲ್ಲಿ. ಸೊ ನಾವು NH34 ತಗೋಬೇಕು ಟುವರ್ಡ್ಸ್ ಜಬಲ್ಪುರ್. ಟೈಮ್ 8:10 ಆಗಿತ್ತು. ಎಷ್ಟು ಕಿಲೋಮೀಟರ್ ಹೊಡ್ದನಂದ್ರ 83 ಕಿಲೋಮೀಟರ್ ಹೊಡ್ದನ. ಜೋರ್ ಹೊಟ್ಟೆ ಎಸ್ತೈತಪ್ಪ. ನಿನ್ನೆ ಹೋಟೆಲ್ ಕೆಳಗ ಯಾವ್ದು ನಿನ್ನೆ ಹೋಟೆಲ್ ಕೆಳಗ ಲಾಡ್ಜ್ ಕೆಳಗ್ ಹೋಟೆಲ್ ಇತ್ತಲ್ಲ, ಅಲ್ಲೇ 11 ಗಂಟೆ ತನಕ ಓಪನ್ ಇರ್ತೈತಂದ್ರೆ ಆ ಎಲ್ಲ ಫ್ರೆಶ್ ಅಪ್ ಮಾಡಿ ಎಲ್ಲ ಹೋಗಿ 10:30 ಹಂಗೆ ಕೇಳಿದ್ರ ಬರೀ ನಾನ್ ವೆಜ್ ಅಂತಾರಪ್ಪ. ಅದಕ್ಕೆ ನಿನ್ನೆ ಊಟ ಆಗಿಲ್ಲ. ಸೊ ಹೇಗಿಲ್ಲ ನಾಷ್ಟ ಮಾಡಿ ಬಿಡ್ತಾನೆ. ಆಯ್ತು, ನಾಷ್ಟ ಇಡ್ಲಿ ವಡ ಮಸ್ತಾಗಿತ್ತು. ಒಂದು ಟೀ ಕುಡ್ದು ಹೊರಟೆ. ಟೈಮು 8:38. ಬಿಸಿಲು ಸ್ಟಾರ್ಟ್ ಆಗೈತೆ. ಓಕೆ, ಈಗ ಇನ್ನೊಂದು 20 ಕಿಲೋಮೀಟರ್ ನಿರ್ಮಲ್ ಅಂತ ಊರಿತ್ತು. ಆಮೇಲೆ ಆದಿಲಾಬಾದ್ ಇಲ್ಲಿಂದ 100 ಕಿಲೋಮೀಟರ್ಸ್. ಮತ್ತು ಅಲ್ಲಿಂದ ಒಂದು 200 ಕಿಲೋಮೀಟರ್ಸ್ ನಾಗ್ಪುರ್. ನಾಗ್ಪುರಿಂದ ಜಬಲ್ಪುರ್ 270. 570 ಕಿಲೋಮೀಟರ್ ಹೊಡಿಬೇಕು ನಾನು.
ರೋಡ್ ಅಂತೂ ಚಲೋ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಹಾಕಸ್ಬಿಡೋಣ ಈಗ. ಇನ್ನೂ ರೇಂಜ್ ಐತೆ, ನಂಗೆ ಒಂದ್ 2 ತಾಸು ಕಂಟಿನ್ಯೂ ಹೊಡಿಯೋಂಗೈತೆ. ಫುಲ್ ಟ್ಯಾಂಕ್ ಫೋನ್ ಪೇ ನಾನು. ರೈಟ್, 9.5 ಲೀಟರ್ ಬಂತು ಅಂದ್ರ ಎಷ್ಟಾಗೈತಪ್ಪ? 9.5 ಅಂದ್ರ 311 ಕಿಲೋಮೀಟರ್ ಅದ. 32 ಟ್ರಿಪ್ 0 ಮಾಡ್ಬಿಡ್ತಾನೆ. ಡನ್, ಲೆಟ್ಸ್ ಗೋ. ಎದಕ್ ಆಗ್ತಿದೆ ಅಂದ್ರೆ ಒಂದ್ 2 ತಾಸು ಕಂಟಿನ್ಯೂ ರೈಡ್ ಮಾಡ್ಬೋದು ಇದೆ. ರೈಟ್, ಲೆಟ್ಸ್ ಗೋ. ಟೈಮ್ 10:50 ಆಗೈತೆ. ಸೊ ಇಲ್ಲೇ ಕೆಳಗ ನದಿ ಹರಿಯಕತ್ತೈತೆ, ಅದು ಪೆನಗಂಗಾ ರಿವರ್. ನೀರಷ್ಟಿಲ್ಲ. ಟೈಮ್ 1:15 ಆಗೈತೆ. ಈಗಾಗ್ಲೇ ಎಷ್ಟು ಹೊಡ್ದೇನಂದ್ರ 360 ಕಿಲೋಮೀಟರ್ ಹೊಡ್ದೇನೆ 7 ತಾಸು. ಇನ್ನು ಈಗ ಸೀದಾ ಹೋದ್ರ ಇದು ಏನೋ ಜಬಲ್ಪುರ್. ಇಲ್ಲಿಂದ ಈಗ ನಾವು ಸಾರಿ, ಸೀದಾ ಹೋದ್ರೆ ನಾಗ್ಪುರ್. ಈಗ ಇಲ್ಲೇ ಡಿವಿಯೇಷನ್ ಐತೆ ಒಂದು. ಹೆಸರು ಅಂತೂ ಭಾಳ ಐತಿ. ನಾನು ಅರ್ಧ ತಾಸುಗೊಮ್ಮೆ ನಿಲ್ಸ್ಕೊಂಡು ನೀರು ಕುಡ್ದು ಹೊಂಟೇನೆ. ಈಗಾಗಲೇ ಈ ರೈಡ್ 1000 ಕಿಲೋಮೀಟರ್ಸ್ ಮುಗಿತು. ಇನ್ನು 7,000 ಕಿಲೋಮೀಟರ್ ಐತಿ. ಟ್ರಾಫಿಕ್ ಈಗ ಲಾಸ್ಟ್ ಒಂದು 30-40 ಕಿಲೋಮೀಟರ್ಸ್ ಭಾಳ ಇತ್ತು. ಇನ್ನು ಎಷ್ಟು 5 ತಾಸು ಬೇಕಿತ್ತು. ಅಲ್ಲ, 7 ಗಂಟೆಗೆ ಮುಟ್ತೆ. ಲೈಟ್ ಎಲ್ಲ ಹಿಡಿದ್ರು 7 ಗಂಟೆ ಆಗ್ತೈತಿ. ಈಗಿಲ್ಲ ಆಗ್ಲೇ 1:18 ಆಗೈತೆ. ನಾನು 2 ಗಂಟೆ ತನಕ ಹವ ಎಲ್ಲ ನೋಡಿ ಊಟ ಮಾಡ್ತೇನೆ. ನಿನ್ನೆ ಮತ್ತೆ ಇವತ್ತು ಏನ್ ಪ್ಲೇಸಸ್ ಇಲ್ಲ, ಬರೇ ನಡು ಎಲ್ಲಿ ಹೋಗಿ ಇರೋದೈತ ಅಲ್ಲಿ ರೈಡ್ ಮಾಡೋದು ಅಷ್ಟೇ. ಏನ್ ನಡು ನೋಡುವಂತದಿಲ್ಲ. ಬಟ್ ನಾಳೆ ಮಧ್ಯಾಹ್ನದಿಂದ ಆಕ್ಚುಲ್ ಸ್ಟಾರ್ಟ್ ಆಕೈತೆ ಪ್ಲೇಸಸ್ ಎಲ್ಲ ನೋಡುದು. ನಾನು ಉತ್ತರಾಖಂಡ್ ಚಾರ್ಧಾಮ್ ಯಾತ್ರಾ ಫಸ್ಟ್ ಟೈಮ್ ಇತ್ತು. ನಾನು ಡೈರೆಕ್ಟ್ ಆಗಿ ಅಲ್ಲೇ ಹೋಗಿದ್ದೆ, ನಡು ಪ್ಲೇಸಸ್ ಏನ್ ನೋಡಿದ್ದಿಲ್ಲ. ಬಟ್ ಅವಾಗ ಫುಲ್ ಲದಾಖ್ ರೈಡ್ ಯಾವಾಗ ಪ್ಲಾನ್ ಮಾಡಿದೆ, ನಡು ಏನೇನ್ ಟೂರಿಸ್ಟ್ ಪ್ಲೇಸಸ್ ಅದಾವ ನೋಡ್ಕೊತ ಹೋಗುದು ಅಂತಿತ್ತು. ಸೊ ಹೋದ್ ವರ್ಷ ಹಂಗ ಮಾಡಿದೆ, ಈ ಸಲನು ಹಂಗ ಇತ್ತು. ಆಯ್ತು, ಇಲ್ಲೇ ಡಾಬಾಕ್ ನಿಲ್ಸಿದ್ದೆ ಊಟಕ್ಕೆ. ಭರ್ಜರಿ ಊಟ ಪಾಪ. ಟೈಮ್ ಎಕ್ಸಾಕ್ಟ್ಲಿ 2:15 ಆಗೈತೆ. ಬಿಸಿಲು ಅಂತರೂ ಸೊ ಇಲ್ಲೇ ಹೈವೇ ಬಾಜುನ ಊಟಕ್ಕೆ ನಿಲ್ಸಿದ್ದೆ. ಈಗೇನಂದ್ರ ಈಗ ಸಿಯೋನಿ 100 ಕಿಲೋಮೀಟರ್ಸ್ ಐತೆ. ಆಮೇಲೆ ಸಿಯೋನಿಯಿಂದ ಜಬಲ್ಪುರು ಅರೌಂಡ್ 150 ಕಿಲೋಮೀಟರ್ಸ್ ಐತೆ. ಸೊ 5 ತಾಸು. ಸೊ 7:30-8 ಆಕೈತೆ ಮುಟ್ಟುದು. ನೀರೊಂದು ಖಾಲಿ ಆಗಿತ್ತು, ಅದು ತುಂಬಿಸ್ಕೊಂಡೆ. ಈಗ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ್ ಬಾರ್ಡರ್ ಕಡೆ RTO ಚೆಕ್ ಪೋಸ್ಟ್ ಐತೆ. ಮಹಾರಾಷ್ಟ್ರದಾಗ ಮಧ್ಯಪ್ರದೇಶ್ ಸ್ಟಾರ್ಟ್. ಇನ್ನು 60 ಕಿಲೋಮೀಟರ್ ಸಿಯೋನಿ ಐತೆ.
ಪೆಂಚ್ ಟೈಗರ್ ರಿಸರ್ವ್ ಸಿಯೋನಿ. ಇದು ಇಂಡಿಯಾದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಫಾರೆಸ್ಟ್ ಇದು ಸಿಯೋನಿ ಇದು. ಬಟ್ ಇಲ್ಲಿಂದ ಏನೋ 30 ಕಿಲೋಮೀಟರ್ ಐತೆ ಆಕ್ಚುಲ್ ಸಿಯೋನಿ ಪ್ಲೇಸ್. ಈಗ ಟೈಮು ಎಷ್ಟಾಗೈತೆ ಅಂದ್ರೆ 4 ಗಂಟೆ ಆಗೈತೆ. ಇನ್ನು 150 ಕಿಲೋಮೀಟರ್ ಅಂದ್ರೆ ಇನ್ನೊಂದು 3 ತಾಸು, 7-7:30 ಆಗ್ತೈತೆ. ಪೆಟ್ರೋಲ್ ಇಲ್ಲೇ ಹಾಕ್ತಿದೆ ಈಗ. ಬಿಸಿಲು ಐತವ, ಜ್ಯೂಸ್ ಕುಡ್ಕೋತ ಬರಾಕತ್ತೇನೆ. ಓಕೆ, ಈಗ ಯಾವ್ದ ಘಾಟ್ ಇದು, ಹೆಸರು ಮತ್ತೆ ಒಂಥರ ವಿಚಿತ್ರ ಇತ್ತು. ಸಿಯೋನಿ ದಾಟೇನ ಈಗ ಜಬಲ್ಪುರ್ ಇನ್ನೂ 40 ಕಿಲೋಮೀಟರ್ ಅಷ್ಟೇ ಐತಿ. ಬ್ಯೂಟಿಫುಲ್ ಸನ್ಸೆಟ್. ಎಷ್ಟು 40 ಕಿಲೋಮೀಟರ್ ಆಯ್ತು. 5:56 ಆಗೈತೆ ಟೈಮ್. ಈಗ ಫುಲ್ ವಿತೌಟ್ ಬ್ರೇಕ್ ಕೊಟ್ಕೊಂಡ್ ಬಂದೆ. ನಾ ಆಕ್ಚುಲಿ 7:30 ರೀಚ್ ಆಗ್ತೇನೆ ಅಂತ ಮಾಡಿದ್ದೆ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು ಅರ್ಧ ಗಂಟೆ ಇಲ್ಲ 40 ಮಿನಿಟ್ಸ್ ರೀಚ್ ಆಗ್ತೇನೆ. 6:30, 6:40. ಆಲ್ರೈಟ್, ಸೊ ರೂಮಿಗೆ ಬಂದೆ. ರೂಮ್ ಎಲ್ಲಿ ಮಾಡಿದೆ ಅಂದ್ರೆ ಹೈವೇದಾಗ ಮಾಡ್ಯಾನ. ಅಂದ್ರೆ ಯೂಶಲಿ ನಾನು ಏನು ಪ್ರಿಫರ್ ಮಾಡ್ತೇನೆ ಅಂದ್ರೆ, ಈಗ ಯಾವ್ದಾದ್ರು ಊರು ಬೈಪಾಸ್ ಇತ್ತಂದ್ರೆ ಎಂಟ್ರ್ ಕಡೆ ಆಗಲ್ಲ, ಎಕ್ಸಿಟ್ ಕಡೆ ಮಾಡ್ತೇನೆ. ಸೊ ದ್ಯಾಟ್ ನೆಕ್ಸ್ಟ್ ಡೇಗೆ ನಾನು ಈಸಿ ಆಕೈತೆ ಹೋಗಕ್ಕೆ ಜಲ್ದಿ ಎದ್ದು. ಸೊ ಜಬಲ್ಪುರ್ ಅಂದ್ರೆ ಇದು ರಿಂಗ್ ರೋಡೇ ಐತೆ, ರಿಂಗ್ ರೋಡ್ದಾಗ ಮಾಡ್ಯಾನ ಎಂಡಿಂಗಕ್ಕೆ. ಎಕನಾಮಿಕಲ್ ಸಿಕ್ತು ರೂಮು. ಈಗ ಟೈಮ್ ಬಂದ್ಬಿಟ್ಟು 7:30 ಆಗೈತೆ. 6:45 ಇದ್ದೆ. ಇವತ್ತಂತರೂ ರೈಡ್ ಚಲೋ ಇತ್ತು, ನಾನು ಎಂಜಾಯ್ ಮಾಡಿದೆ. ನಿನ್ನೇನು ಸ್ವಲ್ಪ ಟಯರ್ಡ್ ಇತ್ತು, ಯಾಕಂದ್ರೆ ನಿದ್ದೆ ಆಗಿದ್ದಿಲ್ಲ, ಆಮೇಲೆ ಮಳೆ ಬಂತು. ಸೊ ಆ ರೀಸನ್ಸ್ಗೆ. ಬಟ್ ಐ ಥಿಂಕ್ ಇವತ್ತು ಓಕೆ. ನಾಳೆ ಆ್ಯಕ್ಚುಲಿ ನೇಪಾಲ್ ಮತ್ತು ಸಿಕ್ಕಿಮ್ಗಿಂತ ಜಾಸ್ತಿ ಎಕ್ಸೈಟೆಡ್ ಇದೆ ನಾನು ನೋಡೋಕೆ. ನಾಳೆ ಮಧ್ಯಾಹ್ನ ರೀಚ್ ಆಗ್ತೇನೆ ಅಲ್ಲೇ. ಸೊ ಐ ಹೋಪ್ ನೀವು ನಾಳೆ ನೋಡಿರಿ ಅಂತೀರಿ ವಿಡಿಯೋ ಹಾಕಿದ್ಮೇಲೆ. ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ರಿ. ಸೊ ಬಾಯ್. ಸೊ ದ್ಯಾಟ್ ನೀವು ಮುಂದಿನ ಬರೋ ವೀಡಿಯೋಸ್ ಎಲ್ಲ ಮಿಸ್ ಮಾಡೋದಿಲ್ಲ. ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ